ಪಶ್ಚಿಮದ ಸೂರ್ಯ ನಿಧಾನವಾಗಿ ಅಸ್ತಂಗತವಾಗುತ್ತಿತ್ತು. ಶ್ರೀಕೃಷ್ಣನು ತನ್ನ ದಿವ್ಯ ಅವತಾರ ಲೀಲೆಯನ್ನು ಸಂಪೂರ್ಣಗೊಳಿಸಿ ಸ್ವಧಾಮಕ್ಕೆ ಹಿಂತಿರುಗಿದ್ದನು. ಇದೀಗ ಪ್ರಾರಂಭವಾಗಿತ್ತು ಕಲಿಯುಗ. ಈ ಯುಗದಲ್ಲಿ ಮಾನವರ ಆಯುಷ್ಯ ಕಡಿಮೆಯಾಗುತ್ತದೆ, ಮನಸ್ಸು ಅಶಾಂತವಾಗುತ್ತದೆ. ಧರ್ಮ 4 ಕಾಲುಗಳಲ್ಲಿ ಒಂದೇ ಕಾಲಿನ ಮೇಲೆ ನಿಂತುಕೊಳ್ಳುತ್ತದೆ. ಅಂತಹ ಸಮಯದಲ್ಲಿ ಭೂಮಿಗೆ ಬೇಕಾಗಿತ್ತು ಒಂದು ದಿವ್ಯ ಮಾರ್ಗದರ್ಶನ. ಮಾನವ ಕುಲದ ಕಲ್ಯಾಣದ ಮಹಾದುದ್ದೇಶದಿಂದ 88,000 ಋಷಿಗಳು ಸೇರಿ ನೈಮಿಷಾರಣ್ಯ ಎಂಬ ಪವಿತ್ರ ಅರಣ್ಯದಲ್ಲಿ ಒಂದು ದೀರ್ಘ ಯಜ್ಞದಲ್ಲಿ ತೊಡಗಿದ್ದರು. ಆ ಸಭೆಯಲ್ಲಿ ಶೌನಕ ಮುನಿಗಳು ಮತ್ತು ಸೂತ ಮುನಿಗಳು ಸಹ ಹಾಜರಿದ್ದರು. ಆಗ ಶೌನಕ ಮುನಿಗಳು ಸೂತ ಮುನಿಗಳನ್ನು ಹೀಗೆ ಕೇಳಿದರು. ಓ ಸೂತ ಮಹರ್ಷಿ, ಈ ಕಲಿಯುಗದಲ್ಲಿ ಜನರು ಅಲ್ಪಾಯುಷಿಗಳು, ಅಲ್ಪ ಬುದ್ಧಿಗಳು, ದುಃಖಭರಿತರು. ಅವರಿಗೆ ಶ್ರೇಷ್ಠ ಧರ್ಮ ಯಾವುದು? ಯಾವ ಮಾರ್ಗವು ಅವರನ್ನು ಭಯದಿಂದ ಮುಕ್ತಗೊಳಿಸುತ್ತದೆ? ಶೌನಕ ಋಷಿಯ ಪ್ರಶ್ನೆ ಮಾನವ ಕುಲದ ಪ್ರಶ್ನೆ. ಆಗ ಸೂತ ಮುನಿಗಳು ಹೀಗೆ ಉತ್ತರಿಸಿದರು. ಮುನಿಗಳೇ, ಸರ್ವಧರ್ಮಗಳಲ್ಲಿ ಶ್ರೇಷ್ಠವಾದುದು ಅವಿಚ್ಛಿನ್ನ ಭಕ್ತಿ. ಭಗವಂತನ ಕಥೆಗಳನ್ನು ಕೇಳುವುದು, ಅವನ ನಾಮವನ್ನು ಕೀರ್ತಿಸುವುದು, ಅವನನ್ನು ಸ್ಮರಿಸುವುದು, ಇವೆಲ್ಲವೂ ಹೃದಯವನ್ನು ಶುದ್ಧಗೊಳಿಸುತ್ತವೆ. ಕಲಿಯುಗದಲ್ಲಿ ಇದೇ ಪರಮ ಔಷಧ. ಯಾವ ಭಗವಂತನು ಧರ್ಮವನ್ನು ಸ್ಥಾಪಿಸಲು ಭೂಮಿಗೆ ಅವತಾರ ಪಡೆದನು, ಪಾಂಡವರನ್ನು ರಕ್ಷಿಸಿದನು, ಭಗವದ್ಗೀತೆಯನ್ನು ಉಪದೇಶಿಸಿದನು, ಅವನೇ ಶ್ರೀಕೃಷ್ಣ. ಆದರೆ ಕೃಷ್ಣನು ಭೂಲೋಕ ತ್ಯಜಿಸಿದಾಗ ಧರ್ಮವು ನಿಧಾನವಾಗಿ ಕ್ಷೀಣಿಸತೊಡಗಿತು. ಇದನ್ನು ನೋಡಿ ವ್ಯಾಸ ಮಹರ್ಷಿಯ ಹೃದಯದಲ್ಲಿ ಒಂದು ಅಶಾಂತಿ ಮೂಡಿತು. ಅವರು ಎಲ್ಲ ವೇದಗಳನ್ನು ಸಂಗ್ರಹಿಸಿದ್ದರು, ಪುರಾಣಗಳನ್ನು ರಚಿಸಿದ್ದರು, ಆದರೆ ಹೃದಯ ತುಂಬಲಿಲ್ಲ. ಆಗ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳ ಮಾರ್ಗದರ್ಶನದಂತೆ ಭಗವಂತನ ನಿತ್ಯ ಲೀಲೆಗಳನ್ನು ಒಳಗೊಂಡ ಒಂದು ದಿವ್ಯ ಗ್ರಂಥವನ್ನು ಸಂಗ್ರಹಿಸಿದರು. ಅದೇ ಶ್ರೀಮದ್ ಭಾಗವತ ಮಹಾಪುರಾಣ. ಈ ಭಾಗವತವು ವ್ಯಾಸರಿಂದ ಅವರ ಮಗ ಶುಕಮುನಿಗೆ ಉಪದೇಶಿಸಲ್ಪಟ್ಟಿತ್ತು. ಬಹಳ ಸಮಯದ ನಂತರ ಶಾಪದ ಕಾರಣ ತನ್ನ ಮರಣವು ಇನ್ನ 7 ದಿನದಲ್ಲಿ ಸಂಭವಿಸುವುದು ಎಂದು ತಿಳಿದ ಪರೀಕ್ಷಿತ ಮಹಾರಾಜನು ಅರಮನೆಯನ್ನು ತೊರೆದು ಆಧ್ಯಾತ್ಮ ಜ್ಞಾನವನ್ನು ಪಡೆಯಲು ಗಂಗೆ ನದಿಯ ತೀರಕ್ಕೆ ತೆರಳಿದನು. ಅಲ್ಲಿ ಒಂದು ಮಹರ್ಷಿಗಳ ಸಭೆಯಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಈ ಭಾಗವತವನ್ನು ಉಪದೇಶಿಸಿದರು. ಮರಣದ ಎದುರು ನಿಂತಿದ್ದ ರಾಜನು ಕೇಳಿದ ಪ್ರಶ್ನೆಗೆ ಈ ಗ್ರಂಥ ಉತ್ತರವಾಗಿದೆ. ಏಕೆ ಪರೀಕ್ಷಿತ ಮಹಾರಾಜನು ಕೇವಲ 7 ದಿನಗಳ ಜೀವನವನ್ನು ಎದುರಿಸುತ್ತಿದ್ದನು? ಏಕೆ ಈ ಭಾಗವತವನ್ನು ಅತ್ಯಂತ ತುರ್ತಾಗಿ ಉಪದೇಶಿಸಲಾಯಿತು? ಆ ರಹಸ್ಯ ಮುಂದಿನ ಅಧ್ಯಾಯದಲ್ಲಿ.